ಗಾಯ್ಸ್, ನಮಸ್ತೆ. ಇವತ್ತು ನಾವು ಕ್ಯಾಲೆಂಡರ್ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ. ಯಾವುದೇ ರೀತಿಯಾದಂತಹ ಎಕ್ಸಾಮ್ ಅಲ್ಲೂ ಕೂಡ ಕ್ಯಾಲೆಂಡರ್ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಕ್ಯಾಲೆಂಡರ್ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್, ಕ್ಯಾಲೆಂಡರ್ ಅಲ್ಲಿ ಆಡ್ ಡೇಸ್ ಅಂತ ಒಂದು ಪದ ನೀವು ಕೇಳಿರ್ತೀರಾ. ಅಕಸ್ಮಾತ್ ಆಡ್ ಡೇಸ್ ಇದರ ಮೇಲೆ ನೀವು ಆಡ್ ಡೇಸ್ ಅಂದ್ರೆ ಏನು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ತಿಳ್ಕೊಬಿಟ್ರೆ ಕ್ಯಾಲೆಂಡರ್ ಟಾಪಿಕ್ ಮೇಲೆ 70 to 75% ಕ್ವಶನ್ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಸರ್, ಆಡ್ ಡೇಸ್ ಅಂದ್ರೇನು ಅಂತ ಹೇಳಿದ್ರೆ, ಒಂದು ವಾರದಲ್ಲಿ ಎಷ್ಟು ದಿನ ಇರ್ತವೆ? 7 days, 7 ದಿನ ಇರುತ್ತೆ ಅಲ್ವಾ? ಸೊ 7 days ಬಿಟ್ಟು ಒಂದು ಫುಲ್ ವೀಕ್ ಅಲ್ಲಿ 7 days ಬಿಟ್ಟು ಮಿಕ್ಕಿರುವಂತಹ ದಿನಗಳನ್ನ ನಾವು ಏನಂತೀವಿ? ಆಡ್ ಡೇಸ್ ಅಂತೀವಿ. ಸರಿನಾ? ಅಕಸ್ಮಾತ್ ಈಗ ನೋಡಿ 9 days ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ 9 days ಅಲ್ಲಿ ಆಡ್ ಡೇಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂದಾಗ ನೋಡಿ, ಆಡ್ ಡೇಸ್ ಅಂದ್ರೆ ಒಂದ್ ವೀಕ್ ಅಲ್ಲಿ 7 days ಇರುತ್ತೆ. ಸೊ ಮಿಕ್ಕಿರುವಂತಹ ದಿನ ಎಷ್ಟು? 9 days ಅಲ್ಲಿ 7 ಹೋದ್ರೆ 2 ಅಲ್ವಾ? ಸೊ 2 ಅನ್ನೋದೇನು? ಆಡ್ ಡೇ. ಸೇಮ್ ಅದೇ ರೀತಿ 23 ನಲ್ಲಿ 23 days ಅಲ್ಲಿ ಆಡ್ ಡೇಸ್ ಎಷ್ಟಿದೆ ಅಂತ ಕೇಳುದು ಅನ್ಕೊಳ್ಳೋಣ. 23 ಆಡ್ ಡೇಸ್ ಅಂದ್ರೆ ಎಷ್ಟು? ಈಗ ಈ ತರ 23 days ಕೊಟ್ಟಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ 23 ಡೇನ 7ರಿಂದ ಭಾಗಿಸ್ತೀವಿ. ಸರ್, 7ರಿಂದ ಯಾಕೆ ಅಂದ್ರೆ ನಮ್ಗೆ 1 ವೀಕ್ ಅಂದ್ರೆ ಎಷ್ಟು? 7 ದಿನ ಇರುತ್ತೆ ಅಲ್ವಾ? ಸೊ 1 ವೀಕ್ 7 ದಿನ ಇರೋದ್ರಿಂದ ನಾವು ಅದನ್ನ 7ರಿಂದ ಭಾಗಿಸ್ತೀವಿ. 7 3 21. ಎಷ್ಟು ಮಿಕ್ಕತ್ತು? ಶೇಷ 3. ಸೊ ಆ 3 ಅನ್ನೋದೇನು? ಆಡ್ ಡೇ. ಅರ್ಥ ಆಯ್ತು ಅಲ್ವಾ ಗೈಸ್? ಆಡ್ ಡೇಸ್ ಅಂದ್ರೆ ಏನು ಅಂದ್ರೆ, ಆಡ್ ಡೇಸ್ ಅಂದ್ರೆ ಇನ್ನೊಂದು ರೀತಿ ಹೇಳ್ಬೋದು ನೋಡಿ. 7ರಿಂದ ಭಾಗಿಸಿದಾಗ ಬರುವಂತಹ ಶೇಷ ಏನಿದೆ, ಆ ಶೇಷನ ಏನಂತೀವಿ ಅಂದ್ರೆ ಆಡ್ ಡೇ. ಅರ್ಥ ಆಯ್ತು ಅಲ್ವಾ ಗೈಸ್? ಈಗ ಪ್ರಶ್ನೆಗಳಿಗೆ ಹೋಗೋಣ ಬನ್ನಿ. ನೋಡಿ ಗೈಸ್, ಪ್ರಶ್ನೆಗಳು ನೋಡೋಕ್ಕೂ ಮುಂಚೆ ಈ ಟೇಬಲ್ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಟೋಟಲ್ 12 ಮಂತ್ಸ್ ಇದೆ. ಅದರಲ್ಲಿ ಜನವರಿಲಿ ಎಷ್ಟು ದಿನ ಇರುತ್ತೆ? 31 ದಿನ ಇರುತ್ತೆ. ಫೆಬ್ರವರಿಲಿ 28, 29, ಲೀಪ್ ಇಯರ್, ನಾನ್ ಲೀಪ್ ಇಯರ್ ಅಲ್ವಾ? ನೆಕ್ಸ್ಟ್ ಮಾರ್ಚ್ ಅಲ್ಲಿ 31 ದಿನ, ಏಪ್ರಿಲ್ 30 ದಿನ, ಮೇ ಅಲ್ಲಿ 31 ದಿನ, ಜೂನ್ ಅಲ್ಲಿ 30 ದಿನ, ಜುಲೈ ಅಲ್ಲಿ 31 ದಿನ, ಆಗಸ್ಟ್ ಅಲ್ಲಿ 31 ದಿನ, ಸೆಪ್ಟೆಂಬರ್ ಅಲ್ಲಿ 30 ದಿನ, ಅಕ್ಟೋಬರ್ 31 ದಿನ, ನವೆಂಬರ್ ಅಲ್ಲಿ 30 ದಿನ, ಡಿಸೆಂಬರ್ 31 ದಿನ. ಸೊ ನಾವು 30 ದಿನ 31 ದಿನ ಈ ತರ ಜ್ಞಾಪಕ ಇಟ್ಕೊಳ್ಳೋ ಬದಲು ನಾವು ಬೇಕಾಗಿರೋದೆಷ್ಟು? ಆಡ್ ಡೇ ಅಲ್ವಾ? ಸೊ ಆಡ್ ಡೇ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 7 ಇಂದ ಡಿವೈಡೆಡ್ ಬೈ ಮಾಡ್ತೀವಿ. ಡಿವೈಡೆಡ್ ಬೈ ಮಾಡಿದಾಗ ಉಳಿಯುವಂತ ಶೇಷನೇ ಏನು? ಆಡ್ ಡೇಸ್ ಅಲ್ವಾ? ಸೊ 31ನ್ನ 7ರಿಂದ ಭಾಗ ಮಾಡಿದಾಗ ಎಷ್ಟು ಶೇಷ ಉಳಿಯುತ್ತೆ? 3 ಅಲ್ವಾ? ಸೊ 31 ಜನವರಿ 31ರಲ್ಲಿ ಎಷ್ಟು ಆಡ್ ಡೇ ಇದೆ ಅಂದ್ರೆ 3 ಆಡ್ ಡೇ ಬರುತ್ತಂತೆ. ಓಕೆ ಅಲ್ವಾ? ಸೇಮ್ ಅದೇ ರೀತಿ ಫೆಬ್ರವರಿಲಿ 0 ಬರುತ್ತೆ ಅಥವಾ 1 ಬರುತ್ತೆ. 28 ಮಾಡಿದಾಗ 0, 29 ಮಾಡಿದಾಗ 1. ಅದೇ ರೀತಿ ಮಾರ್ಚ್ ಅಲ್ಲಿ 3 ಅಲ್ವಾ? ನೆಕ್ಸ್ಟ್ ಏಪ್ರಿಲ್ ಎಷ್ಟು ಬರುತ್ತೆ? 2. ಯಾಕೆಂದ್ರೆ 7 4 28, 30ರಲ್ಲಿ 28 ಹೋದ್ರೆ 2 ತಾನೇ ಉಳ್ಕೊಳ್ಳೋದು ಶೇಷ. ಸೊ 2 ಆಡ್ ಡೇ ಇದೆ. ಮೇ ಅಲ್ಲಿ 3 ಆಡ್ ಡೇ, ಜೂನ್ ಅಲ್ಲಿ 2 ಆಡ್ ಡೇ, ಜುಲೈ ಅಲ್ಲಿ 3, ಆಗಸ್ಟ್ ಅಲ್ಲಿ 3, ಸೆಪ್ಟೆಂಬರ್ ಅಲ್ಲಿ 2 ಆಡ್ ಡೇ, ಅಕ್ಟೋಬರ್ ಅಲ್ಲಿ 3 ಆಡ್ ಡೇ, ನವೆಂಬರ್ ಅಲ್ಲಿ 2 ಆಡ್ ಡೇ, ಡಿಸೆಂಬರ್ ಅಲ್ಲಿ 3 ಆಡ್ ಡೇಸ್. ಓಕೆನಾ ಗೈಸ್? ನಮ್ಗೆ ಆಡ್ ಡೇಸ್ ಇಂಪಾರ್ಟೆಂಟ್. ನಾವು ಡೈರೆಕ್ಟ್ ಆಗಿ ಜನವರಿಗೆ 31 ದಿನ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋ ಬದಲು ಜನವರಿಲಿ ಎಷ್ಟು ಆಡ್ ಡೇ ಇದೆ ಅಂದ್ರೆ 3 ಆಡ್ ಡೇ ಅಂತ ಹೇಳ್ಬೋದು. ಡಿಸೆಂಬರ್ ಅಲ್ಲಿ ಎಷ್ಟು ಆಡ್ ಡೇಸ್ ಇದೆ ಅಂದ್ರೆ 3 ಆಡ್ ಡೇಸ್ ಸಿಗುತ್ತೆ. ಸರಿನಾ? ಜುಲೈ ಅಲ್ಲಿ ಎಷ್ಟು ಆಡ್ ಡೇಸ್ ಅಂದ್ರೆ 3 ಆಡ್ ಡೇಸ್. ಫೆಬ್ರವರಿಲಿ ಲೀಪ್ ಇಯರ್ ಇದ್ದಾಗ, ನಾನ್ ಲೀಪ್ ಇಯರ್ ಇದ್ದಾಗ 0, 1
ಅರ್ಥ ಆಯ್ತಲ್ವಾ ಗೈಸ್? ಆಡ್ ಡೇಸ್ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಈ ಟೇಬಲ್ ನ ನೋಟ್ ಮಾಡ್ಕೊಳ್ಳಿ. ಈ ಟೇಬಲ್ ಮುಖಾಂತರ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡಾಕ್ತಿವಿ. ನೋಡಿ ಗೈಸ್, ಇಫ್ ಟುಡೇ ಈಸ್ ಟ್ಯೂಸ್ಡೇ, ವಾಟ್ ವುಡ್ ಬಿ ದ ಡೇ ಆಫ್ಟರ್ 36 days? ಅಂದ್ರೆ ಇವತ್ತು ಟ್ಯೂಸ್ಡೇ ಇದ್ರೆ 36 ದಿನಗಳ ನಂತರ ಯಾವ ದಿನ ಬರುತ್ತದೆ ಅಂತ ಕೇಳಿದರೆ ಅಲ್ವಾ? ನೋಡಿ, 36 ದಿನಗಳ ನಂತರ ಅಂದ್ರೆ ನಾವೇನ್ ಮಾಡ್ತೀವಿ? 36ನ್ನ 7ರಿಂದ ಭಾಗಿಸ್ತೀವಿ. 7 5 35. ಸೊ ಶೇಷ ಎಷ್ಟು? 1 ಮಿಕ್ಕತ್ತಲ್ವಾ? ಸೊ ಟ್ಯೂಸ್ಡೇಗೆ ನಾವು +1 ನ ಆಡ್ ಮಾಡ್ತೀವಿ. ಸರಿನಾ? ಟ್ಯೂಸ್ಡೇಗೆ +1 ಆಡ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್? ಈಗ ನೋಡಿ, ಅವ್ರೇನ್ ಕೇಳಿರೋದು ಟುಡೇ, ಇವತ್ತು ಟ್ಯೂಸ್ಡೇ ಅಂದ್ರೆ 36 ದಿನಗಳ ನಂತರ. 36 ದಿನಗಳ ನಂತರ ಯಾವುದು? ಯಾವ ಡೇಸ್ ಬರುತ್ತೆ ಅಂತ ತಾನೇ ಕೇಳಿರೋದು. ಸೊ 36ನ್ನ ನಾವೇನ್ ಮಾಡ್ತೀವಿ? 7ರಿಂದ ಭಾಗಿಸ್ತೀವಿ. 7ರಿಂದ ಭಾಗಿಸಿದಾಗ ಶೇಷ ಎಷ್ಟು? 1. ಈ ಟ್ಯೂಸ್ಡೇಗೆ ನಾವು 1 ಆಡ್ ಮಾಡ್ಕೋಬೇಕು. 1 ದಿನ ಮಿಕ್ಕಿದೆ, 1 ದಿನ ಎಕ್ಸ್ಟ್ರಾ ಇದೆ. ಆ ಎಕ್ಸ್ಟ್ರಾ ದಿನ ನಾವೇನ್ ಮಾಡ್ತೀವಿ? ಈ ಟ್ಯೂಸ್ಡೇಗೆ ಆಡ್ ಮಾಡ್ತೀವಿ. ಟ್ಯೂಸ್ಡೇಗೆ 1 ದಿನ ಆಡ್ ಮಾಡಿದ್ರೆ ಯಾವ್ದು ಬರುತ್ತೆ? ವೆಡ್ನೆಸ್ಡೇ ಅಲ್ವಾ? ಬುಧವಾರ. ಅರ್ಥ ಆಯ್ತಲ್ವಾ? ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ನೋಡಿ, ಇಫ್ ಟುಡೇ ಇಸ್ ಟ್ಯೂಸ್ಡೇ, ವಾಟ್ ವುಡ್ ಬಿ ದ ಡೇ ಆಫ್ಟರ್ 23 days? ಇವತ್ತು ಮಂಗಳವಾರ ಆದ್ರೆ 23 ದಿನಗಳ ನಂತರ ಯಾವ ವಾರ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ತೀವಿ? 23ನ ಯಾವ್ದ್ರಿಂದ? 7ರಿಂದ ಭಾಗಿಸ್ತೀವಿ. 7 3 21. ಸೊ 23ರಲ್ಲಿ 21 ಹೋದ್ರೆ 2 ಮಿಕ್ಕತ್ತು. ಸರಿನಾ? ಈ ಶೇಷನ ಆಡ್ ಮಾಡ್ತೀವಿ. ಯಾವ್ದಕ್ಕೆ ಆಡ್ ಮಾಡ್ತೀವಿ? ಟ್ಯೂಸ್ಡೇಗೆ ಅಲ್ವಾ? ಸೊ ಟ್ಯೂಸ್ಡೇಗೆ ಈ 2 ಶೇಷನ ಆಡ್ ಮಾಡ್ತೀವಿ. ಸೊ ಟ್ಯೂಸ್ಡೇಗೆ 2 ದಿನ ಸೇರಿಸಿದ್ರೆ ಯಾವ್ದಾಗುತ್ತೆ? ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಸೊ ಆನ್ಸರ್ ಇಸ್ ಥರ್ಸ್ಡೇ, ಗುರುವಾರ. ಸರಿನಾ? ಗುರುವಾರ. ಅರ್ಥ ಆಯ್ತಲ್ವಾ ಗೈಸ್? ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಇಫ್ ಟುಡೇ ಈಸ್ ಸಂಡೇ, ವಾಟ್ ವುಡ್ ಬಿ ದ ಡೇ ಆಫ್ಟರ್ 52 days ಅಂತ ಕೇಳಿದರೆ ನಾವೇನ್ ಮಾಡ್ತೀವಿ? ಈಗ 52ನ್ನ 7ರಿಂದ ಡಿವೈಡ್ ಮಾಡ್ತೀವಲ್ವಾ? 7 5 35, 7 6 7 49. 7 7 49 ಆಗುತ್ತೆ ಅಲ್ವಾ? ಸೊ ಎಷ್ಟು ಉಳಿತೆ? 52ರಲ್ಲಿ 7 ಹೋದ್ರೆ 3 ಅಲ್ವಾ? ಗೈಸ್? 52ರಲ್ಲಿ 49 ಅಂದ್ರೆ ಎಷ್ಟು? 3 ಮಿಕ್ಕತ್ತು ತಾನೆ. ಸೊ ಈ 3ನ ಏನ್ ಮಾಡ್ತೀವಿ ನಾವು? ಸಂಡೇಗೆ ಆಡ್ ಮಾಡ್ತೀವಿ ಅಲ್ವಾ? ಸಂಡೇಗೆ 3 ದಿನ ಆಡ್ ಮಾಡಿದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ಸೊ ಆನ್ಸರ್ ಯಾವುದು? ವೆಡ್ನೆಸ್ಡೇ ಅಲ್ವಾ ಗೈಸ್? ಅರ್ಥ ಆಯ್ತಾ? ನೋಡಿ ಗೈಸ್, ಇಫ್ ಟುಡೇ ಇಸ್ ಸಂಡೇ, ವಾಟ್ ವುಡ್ ಬಿ ದ ಡೇ ಬಿಫೋರ್ 52 days? ಲಾಸ್ಟ್ ಕ್ವಶನ್, ಪ್ರೀವಿಯಸ್ ಕ್ವಶನ್ ಏನಾಗಿತ್ತು? ಆಫ್ಟರ್ ಅಂತ ಕೊಟ್ಟಿದ್ರು. ಇಲ್ಲಿ ಕೇಳಿದರೆ ಬಿಫೋರ್ ಅಂತ. ಸರಿನಾ? ಏನ್ ಮಾಡ್ತೀವಿ? ಆಫ್ಟರ್ಗೆ ನಾವೇನ್ ಮಾಡ್ದೋ? ಪ್ಲಸ್ ಆಡ್ ಡೇಸ್ ಮಾಡ್ದೋ. ಬಿಫೋರ್ಗಾದ್ರೆ ಮೈನಸ್ ಆಡ್ ಡೇಸ್ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ. ಸೊ 52ನ 7ರಿಂದ ಭಾಗಿಸ್ತೀವಿ. 7 7 49, 3 ಮಿಕ್ಕತ್ತು. ಈ 3 ಆಡ್ ಡೇಸ್ ಏನ್ ಮಾಡ್ತೀವಿ ನಾವು? ಸಂಡೇಗೆ ಸಂಡೇಗೆ ಏನ್ ಮಾಡ್ತೀವಿ ಅಂದ್ರೆ -3 ಮಾಡ್ತೀವಿ. ಸೊ ಸಂಡೇಗೆ -3 ಮಾಡ್ತೀವಿ ಅಂದ್ರೆ ಮೈನಸ್ 3 ದಿನ ಹಿಂದಕ್ಕೆ ಹೋಗ್ಬೇಕು. 3 ದಿನ ಹಿಂದಕ್ಕೆ ಹೋದ್ರೆ ಯಾವ್ದು ಬರುತ್ತೆ? ಥರ್ಸ್ಡೇ ಅಲ್ವಾ? ಸೊ ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ. ಥರ್ಸ್ಡೇಗೆ 3 ದಿನ ಆಡ್ ಮಾಡಿದ್ರೆ ಸಂಡೇ ತಾನೇ ಬರೋದು. ಸೊ 3 ದಿನ ಆಡ್ ಮಾಡಿದ್ರೆ ಸಂಡೇ ಬರುತ್ತೆ. ಅಂದ್ರೆ ಸಂಡೇಗೆ 3 ದಿನ ಮೈನಸ್ ಮಾಡಿ, ಯಾಕೆಂದ್ರೆ ಬಿಫೋರ್ ಅಂತ ಕೇಳಿರೋದು. ಸೊ ಸಂಡೇಗೆ 3 ದಿನ ಮೈನಸ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಥರ್ಸ್ಡೇ ಅಂತ ಬರುತ್ತೆ ಗೈಸ್. ನೋಡಿ ಗೈಸ್, ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಇಫ್ ಟುಡೇ ಇಸ್ ಸಂಡೇ, ವಾಟ್ ವುಡ್ ಬಿ ದ ಡೇ ಬಿಫೋರ್ 75 days ಅಂತ ತಗೋತೀನಿ. ಈಗ 75 days ಅಂದ್ರೆ ಈಗ 75 ಡೇನ 7 ಇಂದ ಭಾಗ ಮಾಡಿದ್ರೆ 7 10 75 days ಉಳ್ಕೋತು. ಈ 5 days ನಾವೇನ್ ಮಾಡ್ತೀವಿ? ಬಿಫೋರ್ ಅಂತ ಕೇಳಿದ್ರೆ ಬಿಫೋರ್ ಅಂದ್ರೆ ಮೈನಸ್ ಮಾಡ್ತೀವಿ ಅಲ್ವಾ? ಸೊ ಸಂಡೇಗೆ -5 days ಮಾಡಿ. ಸರಿನಾ? -5 days ಯಾವ್ದು ಬರುತ್ತೆ? -5 days ಮಾಡಿದ್ರೆ
ಸಂಡೇಗೆ -5 ದಿನ ಕಳೀರಿ. ಇವಾಗ ಯಾವುದು ಮಂಡೇ, ಟ್ಯೂಸ್ಡೇ ಅಲ್ವಾ ಗೈಸ್? ಸಂಡೇ ಭಾನುವಾರನೇ 5 ದಿನ ಕಳೆದ್ರೆ ನಮಗ್ ಮಂಗಳವಾರ ತಾನೇ ಬರೋದು. ಅಕಸ್ಮಾತ್ ನೀವು ಈ ತರನು ಹೇಳ್ಬೋದು, ಸಂಡೇಗೆ 5 ದಿನ ಕಳೀರಿ ಅನ್ನೋ ಬದಲು ಸಂಡೇಗೆ 2 ದಿನ ಕೂಡಿ. ಯಾಕೆ ಅಂದ್ರೆ 5 + 2 7 ದಿನ ಅಲ್ವ ಇರೋದು. ಸಂಡೇಗೆ 5 ದಿನ ಕಳಿತೀನಿ ಅಂದ್ರು ಒಂದೇ, ಸಂಡೇಗೆ 2 ದಿನ ಕೂಡ್ತೀನಿ ಅಂದ್ರು ಒಂದೇ. ಸೊ ಸಂಡೇಗೆ 2 ದಿನ ಕೂಡ್ತೀನಿ, ಯಾಕೆಂದ್ರೆ -5 ಸರ್ ಹಿಂದಕ್ಕೆ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ, ಈಗ ನೋಡಿ ಸಂಡೇಗೆ 2 ದಿನ ಕೂಡಿ, 2 ದಿನ ಕೂಡಿದ್ರೆ ಯಾವುದು ಮಂಡೇ ಪ್ಲಸ್ ಟ್ಯೂಸ್ಡೇ. ಸೊ 2 ದಿನ ಕೂಡಿದ್ರೆ ಯಾವ್ದು ಬರುತ್ತೆ ಟ್ಯೂಸ್ಡೇ ಅಲ್ವಾ. ಸೊ ನೋಡಿ ಸಂಡೇಗೆ 5 ದಿನ ಕಳಿತೀನಿ ಅಂದ್ರು ಒಂದೇ, ಸಂಡೇಗೆ 2 ದಿನ ಕೂಡ್ತೀನಿ ಅಂದ್ರು ಒಂದೇ. ಅರ್ಥ ಆಯ್ತಲ್ವಾ ಗೈಸ್? ಸಂಡೇಗೆ 2 ದಿನ ಕೂಡ್ತೀನಿ ಅಂದ್ರೆ ಟ್ಯೂಸ್ಡೇ ಅಲ್ವಾ ಬಂದಿದ್ದು. ಸೊ ಇವತ್ತು ಸಂಡೇ ಆಗಿ 25ನೇ ದಿನಗಳ ನಂತರ ಯಾವ ದಿನ ಬರುತ್ತೆ ಅಂದ್ರೆ ಟ್ಯೂಸ್ಡೇ ಬರುತ್ತೆ ಗೈಸ್. ನೋಡಿ ಗೈಸ್, if first day of the month fall on Wednesday, then what day is 13th of the day of same month? ಅಂದ್ರೆ ಯಾವುದೋ ತಿಂಗಳಿನ ಮೊದಲನೇ ದಿನ ವೆಡ್ನೆಸ್ಡೇ, ಬುಧವಾರ ಅಂತ ಹೇಳಿದರೆ. ಸೊ 30ನೇ ದಿನ ಸೇಮ್ ಅದೇ ತಿಂಗಳಿನ 30ನೇ ದಿನ ಯಾವ ವಾರ ಬಿಡುತ್ತೆ ಅಂತ ಕೇಳ್ತಾರೆ ಫ್ರೆಂಡ್ಸ್. ನೋಡಿ ಹಿಂಗಿದ್ದಾಗ ನಾವ್ ಯಾವ ತರ ಮಾಡ್ತೀವಿ ನೋಡಿ. ಫಸ್ಟ್ ಯಾವ್ದೋ ಒಂದು ಮಂತ್ದು ಮೊದಲನೇ ದಿನ ಯಾವ ವಾರ ಬಿದ್ದಿದೆ ಅಂದ್ರೆ ವೆಡ್ನೆಸ್ಡೇ ಬಿದ್ದಿದೆಯಂತೆ ಗೈಸ್. ನಮಗ್ ಬೇಕಾಗಿರೋದು ಯಾವುದು 13th ಡೇ, 30ನೇ ದಿನ ಯಾವ ವಾರ ಬೀಳುತ್ತೆ ಅಂತ ಕೇಳಿದ್ದಾರೆ. ಈ ತರ ಇದ್ದಾಗ ನಾವು ಇವೆರಡರ ವ್ಯತ್ಯಾಸ ಎಷ್ಟು 29, 1 ಮತ್ತೆ 30 ಅವೆರಡರ ವ್ಯತ್ಯಾಸ ಎಷ್ಟಿದೆ 29 ದಿನ ಅಲ್ವಾ. ಸೊ 29ನ ನಾವು 7ರಿಂದ ಭಾಗ ಮಾಡ್ತೀವಿ. ಅವಾಗ ನಮ್ಗೆ ಆಡ್ ಡೇ ಎಷ್ಟು ಬರುತ್ತೆ, 1 ಆಡ್ ಡೇ ಅಲ್ವಾ. 7 4 28, 28 ಅಂದ್ರೆ 1 ಶೇಷ ಉಳಿತು. ಸೊ 1 ಆಡ್ ಡೇ ಬಂತು. ಸೊ 1 ಆಡ್ ಡೇನ ಈ ವೆಡ್ನೆಸ್ಡೇಗೆ ಆಡ್ ಮಾಡಿ, ಸರಿನಾ. ವೆಡ್ನೆಸ್ಡೇಗೆ 1 ಡೇ ಆಡ್ ಮಾಡೋದು ಎಷ್ಟು ಬರುತ್ತೆ ಥರ್ಸ್ಡೇ. ಸೊ ನಮ್ಗೆ ಆನ್ಸರ್ ಯಾವುದು ಥರ್ಸ್ಡೇ. ಅರ್ಥ ಆಯ್ತಲ್ವಾ? ಸೊ ನೋಡಿ ಇದನ್ ಬಿಟ್ಟು ಸಮ್ ಸ್ಟೂಡೆಂಟ್ಸ್ ಯಾವ ತರ ಮಾಡ್ತಾರೆ ಅಂದ್ರೆ, ಈಗ ಮೊದಲನೇ ದಿನ ಯಾವ್ದು ಬೀಳ್ತು ವೆಡ್ನೆಸ್ಡೇ ಬೀಳ್ತು. ಸೊ ಮೊದಲನೇ ದಿನ 1ನೇ ತಾರೀಕು ವೆಡ್ನೆಸ್ಡೇ ಬೀಳ್ತು ಅಂದ್ರೆ ನೆಕ್ಸ್ಟ್ ಅದಾದ್ಮೇಲೆ 7 ದಿನ ಮುಗ್ದಾದ್ಮೇಲೆ 8ನೇ ದಿನ ಯಾವ್ದು ಬೀಳುತ್ತೆ ವೆಡ್ನೆಸ್ಡೇ ಅಲ್ವಾ. ಸೊ 8 ದಿನ ಆದ್ಮೇಲೆ ನೆಕ್ಸ್ಟ್ 7 ದಿನ ಸೇರ್ಸ್ಕೊಳ್ಳಿ. ನೆಕ್ಸ್ಟ್ ಯಾವ್ದು 15 ಅಲ್ವಾ. ಅರ್ಥ ಆಯ್ತೈತೆ ಅಲ್ವಾ ಗೈಸ್? 15 ದಿನ ಯಾವ್ದು ಬೀಳುತ್ತೆ ವೆಡ್ನೆಸ್ಡೇ. ಸೊ 15ಕ್ಕೆ 7 ಸೇರಿಸಿ ನೆಕ್ಸ್ಟ್ ಇನ್ನೊಂದು ಯಾವ್ದು 22, 22ಕ್ಕೆ ವೆಡ್ನೆಸ್ಡೇ, ಸರಿನಾ. 22ಕ್ಕೆ ವೆಡ್ನೆಸ್ಡೇ ಅಂದ್ರೆ 29ಕ್ಕೆ ವೆಡ್ನೆಸ್ಡೇ ಬಂತು. ನಮಗ್ ಬೇಕಾಗಿರೋದು ಯಾವ್ದು 13. 29 ವೆಡ್ನೆಸ್ಡೇ ಅಂದ್ರೆ 1 ಆಡ್ ಮಾಡಿ, 13ಗೆ 1 ಆಡ್ ಮಾಡ್ತೀವಿ ಅಂದ್ರೆ ಥರ್ಸ್ಡೇ ಅಲ್ವಾ. ಸೊ ನಾವ್ ಇಷ್ಟು ಉದ್ದ ಲೆಂತಿಯಾಗಿ ಮಾಡೋ ಗಂಟೆ ಎಕ್ಸಾಮ್ ಮುಗ್ದೇ ಹೋಗಿರುತ್ತೆ ಗೈಸ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಈ ಟ್ರಿಕ್ ಯೂಸ್ ಮಾಡಿ ಅವೆರಡರ ವ್ಯತ್ಯಾಸ ತಿಳ್ಕೊಳ್ಳಿ, ಡಿಫ್ರೆನ್ಸ್ ತಿಳ್ಕೊಳ್ಳಿ. ಡಿಫ್ರೆನ್ಸ್ ಎಷ್ಟು ಬರುತ್ತೋ ಅದನ್ನ 7ರಿಂದ ಭಾಗ ಮಾಡಿ, ಶೇಷ ಎಷ್ಟು ಬಂತೆ ಅದನ್ನ ಯಾವ್ದು ನಮ್ಗೆ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಆಡ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ, ಸೇಮ್ ಆಸ್ ಇಟ್ ಈಸ್ ಅದೇ ಕ್ವಶನ್. ಇಫ್ 25th day of non-leap year is Tuesday, then what day is 100th day? 100ನೇ ದಿನ ಯಾವುದು ಬಿಡುತ್ತೆ 25ನೇ ದಿನ ಟ್ಯೂಸ್ಡೇ ಮಂಗಳವಾರ ಆದ್ರೆ 100ನೇ ದಿನ ಯಾವುದು ಯಾವ ವಾರ ಬರುತ್ತೆ ಅಂತ ಕೇಳಿದ್ರೆ ನೋಡಿ, ನಾನು ಹೇಳಿದ ಹಾಗೆ 25ನೇ ದಿನ ಯಾವುದು ಟ್ಯೂಸ್ಡೇ ಅಲ್ವಾ. ಸೊ ನಮ್ಗೆ 100 ಯಾವ ದಿನ ಕೇಳಿದರೆ, ಸೊ ಇವೆರಡರ ವ್ಯತ್ಯಾಸ ಎಷ್ಟು ನಮ್ಗೆ 75 ಅಲ್ವಾ. 75ನ 7ರಿಂದ ಭಾಗಿಸಿದ್ರೆ ಎಷ್ಟು ಶೇಷ ಉಳಿಯೋದು ನಮ್ಗೆ ಆಡ್ ಡೇಸ್ ಅಲ್ವಾ, ಅದು 5 ಶೇಷ ಉಳಿಯುತ್ತೆ ಅಲ್ವಾ. ಸೊ ಟ್ಯೂಸ್ಡೇಗೆ 5ನ ಆಡ್ ಮಾಡ್ಕೊಳ್ಳಿ ಗೈಸ್. ಸೊ ಟ್ಯೂಸ್ಡೇಗೆ 5 ದಿನ, ಮಂಗಳವಾರಕ್ಕೆ 5 ದಿನ ಆಡ್ ಮಾಡಿ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಆನ್ಸರ್ ಎಷ್ಟು ಸಂಡೇ, ಭಾನುವಾರ ಅಲ್ವಾ. ಸೊ ನಾವು ಹಾಗಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಟ್ಯೂಸ್ಡೇಗೆ 5 ದಿನ ಆಡ್ ಮಾಡಿ ಅಂತ ನಾನು ಹೇಳ್ಬೋದು. ಅಕಸ್ಮಾತ್ ಟ್ಯೂಸ್ಡೇಗೆ 2 ದಿನ ಕಳೀರಿ ಅಂತಾನು ಹೇಳ್ಬೋದು, ಸೇಮ್ ಆಸ್ ಇಟ್ ಈಸ್, ಸರಿ ಅಲ್ವಾ. ಮಂಗಳವಾರದ ಹಿಂದಿನ 2 ದಿನ ಯಾವುದು ಸಂಡೇನೆ ಬರುತ್ತೆ ತಾನೆ. ಮಂಗಳವಾರದ ಮುಂದಿನ 5 ದಿನಗಳು ಯಾವುದು ಅದು ಕೂಡ ಸಂಡೇ, ರವಿವಾರ, ಭಾನುವಾರ ಬಂದೇ ಬರುತ್ತೆ ಅಲ್ವಾ. ಸೊ ಬೋತ್ ಆರ್ ಸೇಮ್, ಎರಡೂ ಕೂಡ ಸೇಮ್ ಇರುತ್ತೆ ಗೈಸ್.
ಇಲ್ಲಿ ನೋಡಿ ಗೈಸ್, ನಾನ್ ಲೀಪ್ ಇಯರ್ ಅಂತ ಒಂದು ಪದ ಬಳಸಿದ್ದಾರೆ ಅಲ್ವಾ. ಸೊ ಇಲ್ಲಿ ನೋಡಿ ವ್ಯತ್ಯಾಸ ತಿಳ್ಕೋಬೇಕು, ನಾನ್ ಲೀಪ್ ಇಯರ್ ಮತ್ತೆ ಲೀಪ್ ಇಯರ್ ಅಂದ್ರೆ ಏನು ಅಂತ. ಸೊ ಇದನ್ನ ಕ್ವಶನ್ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಕೊಂಡಿದೀನಿ. ಸರಿ, ಆಲಿಸ್ತೀನಿ ನೋಡಿ. ಫಸ್ಟ್ ಇಂಪಾರ್ಟೆಂಟ್ ಇದು, ಲೀಪ್ ಇಯರ್ ಅಂದ್ರೇನು, ನಾನ್ ಲೀಪ್ ಇಯರ್ ಅಂದ್ರೇನು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಈಗ ಬರುವಂತ ಮುಂದೆ ಪ್ರಶ್ನೆಗಳು ಕೂಡ ಲೀಪ್ ಇಯರ್ ನಾನ್ ಲೀಪ್ ಇಯರ್ ಮೇಲೆನೆ ಸಂಬಂಧಪಟ್ಟಿರುತ್ತೆ. ಸೊ ನಾನ್ ಲೀಪ್ ಇಯರ್ ಮತ್ತೆ ಲೀಪ್ ಇಯರ್ ಇವೆರಡರ ವ್ಯತ್ಯಾಸ ತಿಳ್ಕೋಬೇಕು. ನಾನ್ ಲೀಪ್ ಇಯರ್ ಅಂದ್ರೆ 365 ಡೇಸ್ ಇರುತ್ತೆ, ಲೀಪ್ ಇಯರ್ ಅಲ್ಲಿ 366 ಡೇಸ್ ಇರುತ್ತೆ ಗೈಸ್. ಸೊ ಲೀಪ್ ಇಯರ್ ಅಲ್ಲಿ 366 ಡೇಸ್, 1 ಡೇಸ್ ಎಕ್ಸ್ಟ್ರಾ ಬಂತು. ಯಾವ್ದದು? ಫೆಬ್ರವರಿ 29th ಡೇ ಅಲ್ವಾ. ನಾನ್ ಲೀಪ್ ಇಯರ್ ಅಲ್ಲಿ ಎಷ್ಟಿರುತ್ತೆ? 28 ಮಾತ್ರ ಇರುತ್ತೆ, 28 ಡೇಸ್ ಮಾತ್ರ ಇರುತ್ತೆ. ಬಟ್ ಲೀಪ್ ಇಯರ್ ಅಲ್ಲಿ 29th ಡೇ ಕೂಡ ಇರುತ್ತೆ ಗೈಸ್. ಸೊ ನಂತರ ನಾನ್ ಲೀಪ್ ಇಯರ್ ಅಲ್ಲಿ 52 ವೀಕ್ಸ್ ಇರುತ್ತೆ ಪ್ಲಸ್ 1 hour ಡೇ. ಸರಿನಾ? 52 ವೀಕ್ಸ್ ಪ್ಲಸ್ 1 hour ಡೇ. ಲೀಪ್ ಇಯರ್ ಅಲ್ಲಿ 52 ವೀಕ್ಸ್ ಪ್ಲಸ್ 2 hour ಡೇ ಬರುತ್ತವೆ. ಸರಿನಾ? 2 hour ಡೇ ಯಾವುದು? ಇಲ್ಲಿ 29th, ಫೆಬ್ರವರಿ 29th ಎಕ್ಸ್ಟ್ರಾ 1 ಡೇ ಆಗಿದೆ ಅಲ್ವಾ. ಸೊ ಅದಕ್ಕಾಗಿ ಎಷ್ಟು? 2 hour ಡೇ ಕ್ಯಾಲ್ಕುಲೇಟ್ ಆಗುತ್ತೆ. ವ್ಯತ್ಯಾಸ ಗೊತ್ತಾಯ್ತಲ್ವಾ ಲೀಪ್ ಇಯರ್ಗೂ ನಾನ್ ಲೀಪ್ ಇಯರ್ಗೂನು. ಸೊ ನಾನ್ ಲೀಪ್ ಇಯರ್ ಅಂದ್ರೆ 365 ದಿನಗಳು ಇರ್ತದೆ, ಲೀಪ್ ಇಯರ್ ಅಂದ್ರೆ 366 ದಿನ, ಒಂದು ಎಕ್ಸ್ಟ್ರಾ ಆಯ್ತು. ಸೊ ಇದರಲ್ಲಿ ಯಾವ್ದು ಒಂದು ಎಕ್ಸ್ಟ್ರಾ ಅಂದ್ರೆ ಫೆಬ್ರವರಿ 29th, ಅರ್ಥ ಆಯ್ತಲ್ವಾ? ಅದು ಲೀಪ್ ಇಯರ್ ಅಂತೀವಿ. ಎಷ್ಟು? 29th ಅಲ್ವಾ, 1 ಡೇ ಆಡ್ ಆಯ್ತಲ್ಲ. ಯಾವ್ದು ಅಂದ್ರೆ 29 ಡೇಸ್ ಅಲ್ವಾ ಫೆಬ್ರವರಿದು. ಸೊ ನಾನ್ ಲೀಪ್ ಇಯರ್ ಅಲ್ಲಿ 52 ವೀಕ್ಸ್, 52 ವಾರಗಳಿರ್ತವೆ, 1 hour ಡೇ ಇರುತ್ತೆ. ಅದೇ ರೀತಿ ಲೀಪ್ ಇಯರ್ ಅಲ್ಲಿ 52 ವಾರಗಳು, 2 hour ಡೇ ಬರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ ಗೈಸ್, ಲೀಪ್ ಇಯರ್ಗೂ ನಾನ್ ಲೀಪ್ ಇಯರ್ಗೂ ವ್ಯತ್ಯಾಸ ತಿಳ್ಕೊಂಡ್ರಿ ಅಲ್ವಾ. ಎಕ್ಸಾಂಪಲ್ ನೋಡಿ, ನಾನ್ ಲೀಪ್ ಇಯರ್ ನಲ್ಲಿ ಮೊದಲನೇ ದಿನ, ಫಸ್ಟ್ ಡೇ ಯಾವ ದಿನ? ಫ್ರೈಡೇ ಇರುತ್ತೆ ಅಂತ ಅನ್ಕೊಳ್ಳೋಣ. ಸರಿನಾ? ಜನವರಿ 1ನೇ ತಾರೀಕು ಫ್ರೈಡೇ ಬಿದ್ದಿರುತ್ತೆ ಅಂದ್ರೆ 365ನೇ ದಿನ 365 ಯಾವ ದಿನ ಇರುತ್ತೆ ಅಂತ ಕೇಳ್ತಾರೆ ಅನ್ಕೊಳ್ಳೋಣ. ನಾವು ಅವಾಗ ಏನ್ ಮಾಡ್ತೀವಿ? ಓಲ್ಡ್ ಮೆಥಡ್. ಇವೆರಡರ ವ್ಯತ್ಯಾಸ 364 ಇನ್ ನಾನ್ ಲೀಪ್ ಇಯರ್ ಅಲ್ಲಿ. ಸರಿನಾ? 7ರಿಂದ ಭಾಗಿಸೋಣ. 7ರಿಂದ ಭಾಗಿಸಿದ್ರೆ 7 5 35, 2 ಈ ಕಡೆ ಬಂತು, ಅದನ್ನ ಕ್ಯಾರಿ ಮಾಡ್ತೀವಿ. 24 ಅಂದ್ರೆ 14, ಸಾರಿ 14 ಒಂದು 7 2 14. ಸೊ 52. ನಾವು 52 ಅಂದ್ರೆ ಇದು ಶೇಷ ಎಷ್ಟು ಬಂತು? 0 ಅಲ್ವಾ. 0 ಶೇಷ ಅಂದ್ರೆ 6 ಡೇಸ್ ತಾನೆ. ಸೊ ಇದಕ್ಕೆ ನಾವು 0 ಆಡ್ ಮಾಡ್ತೀವಿ ಅಂದ್ರೆ ಆನ್ಸರ್ ಫ್ರೈಡೇನೆ ಬಂತು. ಯಾವ್ದ್ರಲ್ಲಿ? ಇನ್ ನಾನ್ ಲೀಪ್ ಇಯರ್ ಅಲ್ಲಿ. ಸರಿನಾ? ಇನ್ ಲೀಪ್ ಇಯರ್ ಅಂತ ಕೇಳಿದಾಗ, ಲೀಪ್ ಇಯರ್ ಅಂತ ಕೊಡ್ತಾರಲ್ವಾ, ಅವಾಗ ಲೀಪ್ ಇಯರ್ ಅಂತ ಕೇಳ್ಬಿಟ್ರು ಅಂತ ಇಟ್ಕೊಳ್ಳೋಣ. ಅವಾಗ ಲೀಪ್ ಇಯರ್ ಅಲ್ಲಿ ಏನು 1 ಡೇ ಎಕ್ಸ್ಟ್ರಾ ಇರುತ್ತೆ ತಾನೆ. ಲೀಪ್ ಇಯರ್ ಅಲ್ಲಿ 1 ದಿನ ಎಕ್ಸ್ಟ್ರಾ ಅಲ್ವಾ, 29th ಡೇ ಫೆಬ್ರವರಿ ಅಲ್ವಾ. ಅವಾಗ ಲೀಪ್ ಇಯರ್ ಅಂತ ಕೇಳಿದಾಗ ನಾವ್ ಇಲ್ಲಿ 0 ಬಂದಿತ್ತಲ್ವಾ, ಈ 0 ಬಂದು 1 ಆಡ್ ಮಾಡೋಣ. 1 ದಿನ ಎಕ್ಸ್ಟ್ರಾ ಇರುತ್ತೆ. ಸೊ ಫ್ರೈಡೇಗೆ 1 ದಿನ ಆಡ್ ಮಾಡಿದ್ರೆ ಯಾವ್ದು? ಸಾಟರ್ಡೆ ತಾನೆ. ಸೊ ಲೀಪ್ ಇಯರ್ಗೂ ನಾನ್ ಲೀಪ್ ಇಯರ್ಗೂ ವ್ಯತ್ಯಾಸ ತಿಳ್ಕೋಬೇಕು. ಯಾವುದು ಲೀಪ್ ಇಯರ್, ಯಾವ್ದು ನಾನ್ ಲೀಪ್ ಇಯರ್ ಅನ್ನೋದು ಕೂಡ ಮುಂದೆ ಪ್ರಶ್ನೆಯಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮುಂದೆ ಪ್ರಶ್ನೆ ನೋಡ್ತಾ ಅಲ್ಲಿ ಪ್ರಶ್ನೆ ಬಂದಾಗ ಯಾವ ರೀತಿ ಸರ್ ಲೀಪ್ ಇಯರ್ ಯಾವ ರೀತಿ ಕಂಡುಹಿಡ್ಕೊಳ್ಳೋದು, ನಾವು ಯಾವ ರೀತಿ ನಮ್ಗೆ ಗುರ್ತಿಸೋದು ಲೀಪ್ ಇಯರ್ ಇದೇ ಈ ವರ್ಷನೇ ಯಾವ್ದು ಲೀಪ್ ಇಯರ್, ಯಾವ ರೀತಿ ಕಂಡುಹಿಡ್ಕೋಬೇಕು ನಾವು ಅನ್ನೋದ ಮುಂದೆ ಪ್ರಶ್ನೆಯಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಗೈಸ್, ಪ್ರಶ್ನೆಗೆ ಹೋಗೋಣ ಈಗ. ಈ ತರ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳ್ತಾರೆ ಫ್ರೆಂಡ್ಸ್. ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇಫ್ 17th June 2019 is Thursday, what was the day on 23rd September 2019? ಅಲ್ವಾ. 17 ಜೂನ್
2019 ಯಾವ ದಿನ ಅಂದ್ರೆ ಥರ್ಸ್ಡೇ, ಅಂದ್ರೆ ಗುರುವಾರ ಬಿದ್ದಿದೆ ಅಂದ್ರೆ ಕ್ವಶನ್ ಕೇಳಿದರೆ 23 ಸೆಪ್ಟೆಂಬರ್ 2019 ಯಾವ ದಿನ ಬೀಳುತ್ತೆ ಅಂತ ಕೇಳಿದರೆ, ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡಿ. 2019 ಅಂದ್ರೆ ಇಯರ್ ಸೇಮ್ ಇದೆ, ಸರಿನಾ. ನಾವು ಕಂಡುಹಿಡಿಬೇಕಾಗಿರೋದು ಯಾವುದು, ಡೇಟ್ ಮತ್ತೆ ಮಂತ್ ಇಬ್ರು ಚೇಂಜ್ ಇರೋದ್ರಿಂದ ಅಲ್ವಾ ಗೈಸ್. ನೋಡಿ, ನಾವು ಆಗ್ಲೇ 17-23 ಲಾಸ್ಟ್ ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾವು ಈ ತರ ಕ್ವಶನ್ ಇದ್ದಾಗ ಏನ್ ಮಾಡ್ತೀವಿ, ಇವೆರಡರ ವ್ಯತ್ಯಾಸ ಅಲ್ವಾ. ಪ್ರೀವಿಯಸ್ ಅಲ್ಲಿ ನಾವ್ ಯಾವ ತರ ಮಾಡ್ತಾ ಇದ್ವಿ, ಸೇಮ್ ಏನು ಆಡ್ ಡೇಸ್ ನಾವು ಕಂಡುಹಿಡ್ಕೋತಾ ಇದ್ವಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಜೂನು ಸೆಪ್ಟೆಂಬರ್. ಫಸ್ಟ್ ನಾವು ಆಡ್ ಡೇಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡೋಣ. ಯಾವ್ದಾವ್ದಕ್ಕೆ, ಜೂನು, ಜುಲೈ, ಆಗಸ್ಟ್ ಮತ್ತೆ ಸೆಪ್ಟೆಂಬರ್. ಈ 4 ಮಂತ್ಸ್ಗೂ ಕೂಡ ನಾವು ಆಡ್ ಡೇಸ್ ಕಂಡಿಡ್ಕೊಂಡ್ರೆ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ನಿಮಗ್ ಗೊತ್ತಿದೆ ಜೂನ್ ಅಲ್ಲಿ ಎಷ್ಟು ಡೇಸ್ ಇರುತ್ತೆ, 30 ಡೇಸ್ ಅಲ್ವಾ. ಜೂನ್ ಅಲ್ಲಿ 30 ಡೇಸ್ ಇದೆ ಅಂದ್ರೆ ನಮ್ಗೆ 17ನೇ ತಾರೀಕಿಂದ ಬೇಕಾಗಿರೋದು ಅಲ್ವಾ ಗೈಸ್. 30 ಡೇಸ್ ಅಲ್ಲಿ 17ನ ಮೈನಸ್ ಮಾಡಿ ಎಷ್ಟಾಗುತ್ತೆ ನಮ್ಗೆ, 13 ಅಲ್ವಾ. ಸೊ 13 ಡೇಸ್ ಸಿಕ್ತು. ಈಗ ಜೂನ್ ಅಲ್ಲಿ ಎಷ್ಟು ಡೇಸ್ ಇದೆಯಪ್ಪ, ಜೂನ್ ಅಲ್ಲಿ 30 ದಿನಗಳಿವೆ. 30ರಲ್ಲಿ ನಮ್ಗೆ ಕೊಟ್ಟಿರೋದು 17ರಿಂದ ಅಲ್ವಾ. ಸೊ 17ರಿಂದ ಅಂದ್ರೆ 30ರಲ್ಲಿ 17ನ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ಎಷ್ಟು ಬಂತು, 13 ಅಲ್ವಾ. ಸೊ ಅದೇ ರೀತಿ ಜುಲೈ ಅಲ್ಲಿ ಎಷ್ಟು ಡೇಸ್ ಇದೆ ಟೋಟಲ್, 31 ದಿನ ಇದೆ, ಸರಿನಾ. ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಎಷ್ಟು ದಿನ ಇದೆ, 31 ಡೇಸ್ ಇದೆ. ಸೆಪ್ಟೆಂಬರ್ ಅಲ್ಲಿ ಅವ್ರು ಎಲ್ಲಿ ಗಂಟೆ ಕೇಳಿದರೆ, 23rd ಗಂಟೆ ಮಾತ್ರ ಕೇಳಿದ್ರು, 23ನೇ ತಾರೀಕು ಗಂಟೆ ಮಾತ್ರ ಕೇಳಿದ್ರೆ. ಸೊ 23ನೇ ತಾರೀಕು ಅಂದ್ರೆ ಅಲ್ಲಿ ಗಂಟೆ ಮಾತ್ರ ನಾವು ಫೈಂಡ್ ಔಟ್ ಮಾಡ್ಬೇಕು, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಜೂನ್ ಅಲ್ಲಿ 13 ಅಂದ್ರೆ ಎಷ್ಟು ಡೇಸ್ ಬಂತು, 5 ಡೇಸ್ ಅಲ್ವಾ. ಸಾರಿ 6 ಡೇಸ್ ತಾನೆ. 7 ಅಂದ್ರೆ 6 ಮಿಕ್ಕೋದು, 6 ಡೇಸ್ ಬಂತು. ಸೊ ಜುಲೈ ಅಲ್ಲಿ 3 ಡೇಸ್, ಆಗಸ್ಟ್ ಅಲ್ಲಿ 3 ಡೇಸ್, ಸೆಪ್ಟೆಂಬರ್ ಅಲ್ಲಿ 2 ಡೇಸ್. 7 3 21 ಅಂದ್ರೆ 23ರಲ್ಲಿ 21 ಆಯ್ತು ಅಂದ್ರೆ 2 ಶೇಷ ಉಳಿಯುತ್ತೆ. ಸೊ ಟೋಟಲ್ ಎಲ್ಲ ಕೌಂಟ್ ಮಾಡಿ, 6 3 9 11 11 3 14. ಅರ್ಥ ಆಯ್ತಲ್ವಾ. ಸೊ ಟೋಟಲ್ ಆಡ್ ಡೇಸ್ ಎಷ್ಟಾಯ್ತು, 14. ಈ 14ನ ಡಿವೈಡೆಡ್ ಬೈ 7 ಮಾಡಿದ್ರೆ ಶೇಷ ಎಷ್ಟು, 0. ಸೊ ಥರ್ಸ್ಡೇಗೆ ನಾವು 0 ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, ಥರ್ಸ್ಡೇನೇ ಅಲ್ವಾ. ಸೊ 17 ಜೂನ್ 2019 ಥರ್ಸ್ಡೇ ಗುರುವಾರ ಆದ್ರೆ ಸೇಮ್ ಅದೇ ರೀತಿ 23 ಸೆಪ್ಟೆಂಬರ್ 2019 ಕೂಡ ಗುರುವಾರನೇ ಆಗಿರುತ್ತೆ ಗೈಸ್. ಅರ್ಥ ಆಯ್ತಲ್ವಾ. ಈ ಕ್ವಶನ್ ಇಂಪಾರ್ಟೆಂಟ್. ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಯರ್ ಸೇಮ್ ಇರೋದ್ರಿಂದ ಅದನ್ನ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್, ಜೂನ್ ಇಂದ ಸೆಪ್ಟೆಂಬರ್ ಗಂಟ ನಾವು ಆಲ್ ಡೇಸ್ ನ ಕೌಂಟ್ ಮಾಡ್ಬೇಕಾಗುತ್ತೆ. ಜೂನ್ ಅಲ್ಲಿ ಎಷ್ಟು ದಿನ ಅಂದ್ರೆ 30 ದಿನಗಳಿವೆ. 30 ದಿನದಲ್ಲಿ ನಾವು 17ನೇ ದಿನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ. ಸೊ 30 ದಿನದಲ್ಲಿ 17ನ ಮೈನಸ್ ಮಾಡಿ, ಮಿಕ್ಕಿರೋದೆಷ್ಟು, 13 ದಿನ ಮಿಕ್ಕೋದು. ಸೇಮ್ ಅದೇ ರೀತಿ ಜುಲೈಯಲ್ಲಿ 31 ದಿನ ಇದೆ, ಆಗಸ್ಟ್ ಅಲ್ಲಿ 31 ದಿನ ಇದೆ, ಸೆಪ್ಟೆಂಬರ್ ಅಲ್ಲಿ 23ನೇ ತಾರೀಕು ಗಂಟ ಮಾತ್ರ ಅವ್ರು ಕೇಳಿದ್ರು, 23ನೇ ದಿನ ಯಾವುದು ಅಂತ ಕೇಳಿದ್ರು. ಸೊ 23ನ ಅದೇ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ಗೆ ಆಡ್ ಡೇಸ್ ಫೈಂಡ್ ಔಟ್ ಮಾಡ್ತೀವಿ. ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ 14 ಬಂತು. 14ನ ನಾವು 7 by ಡಿವೈಡ್ ಮಾಡಿದ್ರೆ 0 ತಾನೇ ಆಡ್ ಡೇಸ್, ಸರಿನಾ. ನಾವ್ ಹಿಂಗ್ 0 ಯಾಕೆ ಬರ್ಕತೀವಿ ಅಂದ್ರೆ, ಈಗ ಥರ್ಸ್ಡೇಗೆ 14 ದಿನನೇ ಆಡ್ ಮಾಡಿ, ಅವಾಗ ಬರೋದು ಯಾವ್ದು, ಥರ್ಸ್ಡೇನೆ. ಸೊ ಅದಕ್ಕೋಸ್ಕರ 7ರಿಂದ ಭಾಗ ಮಾಡೋದು 0 ಬಂತು. ಸೊ 0 ಆಡ್ ಮಾಡ್ತೀವಿ ಅಂದ್ರೆ ಥರ್ಸ್ಡೇ ಆನ್ಸರ್. ಅರ್ಥ ಆಯ್ತಲ್ಲ. ಇನ್ನೊಂದು ಪ್ರಶ್ನೆ ಮಾಡೋಣ ಬನ್ನಿ ಗೈಸ್. ಸೇಮ್ ಆಸ್ ಇಟ್ ಈಸ್ ಕ್ವಶನ್ ಗೈಸ್. ಇಫ್ 23rd May 2012 is Monday, so what would be the day of 18 January 2012? ಸೊ 23ನೇ ಮೇ 2012 ಮಂಡೇ ಸೋಮವಾರ ಬೀಳುತ್ತೆ ಅಂದ್ರೆ 18 ಜುಲೈ 2012 ಯಾವ ದಿನ ಬೀಳುತ್ತೆ ಅಂತ ಕೇಳಿದರೆ. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇವೆರಡು ಸೇಮ್ ಇಯರ್ ಸೇಮ್ ಇರೋದ್ರಿಂದ ಅದು ನೆಗ್ಲೆಕ್ಟ್ ಮಾಡಿ. ನಾವು ಆ ಡೇಸ್ ಎಲ್ಲಿಂದ ಕಂಡು ಹಿಡ್ಕೋಬೇಕು, ಮೇ, ಜೂನ್, ಜುಲೈ ಈ 3 ಮಂತ್ ನಾವು ಆಡ್ ಡೇಸ್ ಕಂಡು ಹಿಡ್ಕೊಳ್ಳೋಣ, ಸರಿನಾ. ಮೇಲೆ ಎಷ್ಟು ದಿನ ಇರುತ್ತೆ, ಮೇಲೆ 31 ಡೇಸ್ ಇರುತ್ತೆ ಅಲ್ವಾ. ಸೊ 31 ಡೇಸ್ 23ನ ಮೈನಸ್ ಮಾಡಿ. 31 ಡೇಸ್ ಅಲ್ಲಿ 23ನ ಮೈನಸ್ ಮಾಡಿದ್ರೆ ಎಷ್ಟು ದಿನ ಬರುತ್ತೆ, 8 ಡೇಸ್ ಬರುತ್ತೆ ಅಲ್ವಾ.
ಯಾಕೆಂದ್ರೆ ನಮಗ್ ಬೇಕಾಗಿರೋದು 23 ಡೇಸ್ ಇಂದ. ಅದಕ್ಕೋಸ್ಕರ ನಾವು 31ರಲ್ಲಿ 23ನ ಕಳಿತೀವಿ, 8 ಆಡ್ ಡೇ ಬಂತು, 8 ದಿನ ಬಂತು. ಸೇಮ್ ಜೂನ್ ಅಲ್ಲಿ ಎಷ್ಟು ದಿನ ಇರುತ್ತೆ? 30 ಡೇಸ್ ತಾನೆ. ನೆಕ್ಸ್ಟ್ ಜುಲೈಯಲ್ಲಿ ನಾವು ಎಲ್ಲಿ ಗಂಟ ಕಂಡುಹಿಡಿಬೇಕು? 18th ಗಂಟ ಮಾತ್ರ ಕಂಡುಹಿಡಿಬೇಕು. ಅರ್ಥ ಆಯ್ತಲ್ವಾ? ಫಸ್ಟ್ ಸ್ಟೆಪ್ ಏನು? 31 ದಿನ ಇರುತ್ತೆ, ಮೇ ತಿಂಗಳಲ್ಲಿ 31 ದಿನ ಇರುತ್ತೆ. ನಾವು ಕೊಟ್ಟಿರೋದವ್ರು 23ನೇ ದಿನದಿಂದ 23ನ ಮೈನಸ್ ಮಾಡ್ತೀವಿ, ಎಷ್ಟು ದಿನ ಉಳ್ಕತ್ತು? 8 ದಿನ ಉಳ್ಕತ್ತು. ನೆಕ್ಸ್ಟ್ ಜೂನ್ ಅಲ್ಲಿ ಎಷ್ಟು ದಿನ ಇರುತ್ತೆ? 30 ಡೇಸ್ ತಾನೇ ಇರೋದು ಜೂನ್ ಅಲ್ಲಿ. ಸೊ ಜುಲೈ ಎಲ್ಲಿ ಗಂಟ ಕೇಳಿದ್ದಾರೆ? 18ನೇ ದಿನದ ಗಂಟ ಮಾತ್ರ ಕೇಳಿದ್ರೆ ಅಲ್ಲಿ ಗಂಟ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ 18 ಅಂತ ಬರ್ಕೋತೀವಿ. ಇದಕ್ಕೆ ಆಡ್ ಡೇಸ್ ಕಂಡುಹಿಡಿತೀವಿ. ಆಡ್ ಡೇಸ್ ಕಂಡುಹಿಡಿಬೇಕು ಅಂದ್ರೆ ನೀವು ಎಲ್ಲನೂ 18, 8, 26, 30, 56 ಹಂಗ್ ಮಾಡೋ ಬದಲು ಇಲ್ಲಿ ನೋಡಿ, 8 ಆಡ್ ಡೇಸ್ ಅಂದ್ರೆ 1, 8 ಡೇಸ್ ಅಂದ್ರೆ 1 ಆಡ್ ಡೇ ಮಾಡ್ಕತ್ತಲ್ವಾ. ಸೊ 30 ಅಂದ್ರೆ 2, ಸೊ 18 ಅಂದ್ರೆ 4 ಅಲ್ವಾ. ಸೊ ಟೋಟಲ್ ಆಡ್ ಡೇಸ್ ಎಷ್ಟು? 4 + 2 6 + 7. ಸೊ 7/7 ಅಂದ್ರೆ ಆಡ್ ಡೇಸ್ 0 ಅಲ್ವಾ. ಸೊ ಮಂಡೇಗೆ 0 ಆಡ್ ಮಾಡ್ತೀವಿ ಅಂದ್ರೆ ಸೊ ಆನ್ಸರ್ ಇಸ್ ಮಂಡೇನೆ ತಾನೇ ಬರೋದು. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಗೈಸ್. ಸೊ ಈ ತರ ಕ್ವಶನ್ ಅಲ್ಲಿ ಇದ್ದಾಗ ನೀವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ಆಡ್ ಡೇಸ್. ಸೊ ಈ ಆಡ್ ಡೇಸ್ ನ ನೀವು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡೋದು ಕಲ್ತ್ಕೊಂಡ್ರಿ ಅಂದ್ರೆ ಈ ತರ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅನ್ನೋದ್ರೆ ನಿಮ್ಗೆ ಜನವರಿಯಿಂದ ಡಿಸೆಂಬರ್ ಗಂಟ ಆಡ್ ಡೇಸ್ ಗಳು ನಿಮ್ಗೆ ನೆನಪಿರ್ಬೇಕು ಗೈಸ್, ಸರಿನಾ? ಈಗ ಆಗಸ್ಟ್ ಅಂದ್ರೆ ಎಷ್ಟು ಡೇ ಇರುತ್ತೆ, ಸೆಪ್ಟೆಂಬರ್ ಅಂದ್ರೆ ಎಷ್ಟು ಡೇ ಇರುತ್ತೆ, ಡಿಸೆಂಬರ್ ಅಂದ್ರೆ ಎಷ್ಟು ಡೇ ಇರುತ್ತೆ, ಅದೆಲ್ಲ ಸ್ವಲ್ಪ ನೀವು ಅಲ್ಲಲ್ಲೇ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದಷ್ಟು ಪಟ್ ಅಂತ ಒಂದೇ ಸೆಕೆಂಡ್ ಅಲ್ಲಿ ಕೂಡ ನೀವು ಆಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾವು ಅಲ್ಲಿ ಕುತ್ಕೊಂಡು 30 ಡೇಸ್ ಇರುತ್ತೆ, 30 / 7 2 ಡೇಸ್ ಬಂತು, ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಹಾ ನೋಡಿ ಗೈಸ್, August 18th 2025 ಇಸ್ ಮಂಡೇ. ಸೊ ಡಿಸೆಂಬರ್ 6th 2025 ಯಾವ ದಿನ ಅಂತ ಕೇಳಿದ್ದಾರೆ. ಸೊ ಇಯರ್ ಸೇಮ್ ಇರೋದ್ರಿಂದ ನೆಗ್ಲೆಕ್ಟ್ ಮಾಡಿ. ನಮ್ಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ 5 ಮಂತ್ದು ನಾವು ಆಡ್ ಡೇಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಆಗಸ್ಟ್ ಅಲ್ಲಿ ಎಷ್ಟು ದಿನ ಇರುತ್ತೆ? 31 ದಿನ ಇರುತ್ತೆ. ಸೊ 31ರಲ್ಲಿ 18ನ ಮೈನಸ್ ಮಾಡೋಣ. 18ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ನಮ್ಗೆ 13 ಬರುತ್ತೆ. ಆ 13ನ 7ರಿಂದ ಭಾಗ ಮಾಡಿದ್ರೆ ಆಡ್ ಡೇಸ್ ಎಷ್ಟು ಬಂತು? 6 ಬಂತಲ್ವಾ. ಸೊ ನಾನು ಪ್ರೀವಿಯಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೂಡ ಹೇಳಿದ್ದೀನಿ, ಅದಕ್ಕೋಸ್ಕರ ಇದ್ರಲ್ಲಿ ಡೈರೆಕ್ಟ್ ಆಗಿ ಮಾಡೋಣ. ಯಾಕೆ ಅಂದ್ರೆ ನಮ್ಗೆ ಅಷ್ಟೆಲ್ಲ ಮಾಡಕ್ಕೆ ಎಕ್ಸಾಮ್ ಅಲ್ಲಿ ಟೈಮ್ ಇಲ್ಲ. ಸರಿ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಡೈರೆಕ್ಟ್ ಆಡ್ ಡೇಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಸೆಪ್ಟೆಂಬರ್ ಅಲ್ಲಿ ಎಷ್ಟು ದಿನ ಇರುತ್ತೆ? 30 ಡೇಸ್. 30 ಡೇಸ್ ಅಂದ್ರೆ 2 ಆಡ್ ಡೇಸ್ ಇರುತ್ತೆ. ಸೊ ಅಕ್ಟೋಬರ್ ಅಲ್ಲಿ 31 ಡೇಸ್ ಇರುತ್ತೆ. ಸೊ 3 ಆಡ್ ಡೇಸ್ ಆಯ್ತು. ನವೆಂಬರ್ ಅಲ್ಲಿ 30 ಡೇಸ್. ಸೊ 2 ಆಡ್ ಡೇಸ್ ಆಯ್ತು. ಸೊ ಡಿಸೆಂಬರ್ ಅಲ್ಲಿ 6th ಅಲ್ವಾ. 6th ಅಂದ್ರೆ 6 ಆಡ್ ಡೇಸ್ ಇದಾನೆ ಡೈರೆಕ್ಟ್ ಆಗಿ. ಅರ್ಥ ಆಯ್ತಲ್ವಾ ಗೈಸ್? ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತಲ್ವಾ ಗೈಸ್? ನೋಡಿ, ಆಗಸ್ಟ್ ಅಲ್ಲಿ 31 ದಿನ ಇರುತ್ತೆ. 31 ದಿನದಿಂದ ನಮ್ಗೆ 18ರಿಂದ ತಾನೇ ಬೇಕಾಗಿರೋದು. 18ನ ಮೈನಸ್ ಮಾಡಿದ್ರೆ ಎಷ್ಟು ಬೇಕತ್ತು ನಮ್ಗೆ? 13 ಅಲ್ವಾ. ಈ 13ನ 7ರಿಂದ ಭಾಗ ಮಾಡಿ ಆಡ್ ಡೇಸ್ ಮಾತ್ರ ನಾವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು. ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 13ರಿಂದ 6 ಆಡ್ ಡೇಸ್ ಬೀಳ್ತು. ಸೆಪ್ಟೆಂಬರ್ ಅಲ್ಲಿ ಎಷ್ಟು ದಿನ ಇದೆ? 30 ದಿನ ಇದೆ. 30 ದಿನ ಇದ್ರೆ ಆಡ್ ಡೇಸ್ ಎಷ್ಟು? 2 ಅಲ್ವಾ. ಅಕ್ಟೋಬರ್ ಅಲ್ಲಿ 31 ದಿನ ಇದೆ. 31 ದಿನ ಇದ್ರೆ ಆಡ್ ಡೇಸ್ ಎಷ್ಟು? 3 ಆಡ್ ಡೇಸ್ ಅಲ್ವಾ. ಸೇಮ್ ನವೆಂಬರ್ ಅಲ್ಲಿ 30 ಇರೋದ್ರಿಂದ ಡೈರೆಕ್ಟ್ ಆಗಿ ಬರ್ಕೋತಾ ಇದೀವಿ ಆಡ್ ಡೇಸ್ ನ, ಸರಿನಾ? 2 ಆಡ್ ಡೇ. ನಾವು ಬೇಕಾದ್ರೆ 6th ಡಿಸೆಂಬರ್ 6th ನ ಬರ್ಕೊಂಡು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ. 6 to 8, 8 to 10, 10, 16, 19. ಸೊ ಟೋಟಲ್ ಎಷ್ಟು ಆಡ್ ಡೇಸ್ ಬಂತು? 19 ಆಡ್ ಡೇಸ್ ಬಂತು. ಸೊ 19 ಆಡ್ ಡೇಸ್ ನ ನಮ್ಮ ಮಂಡೇಗೆ 19 ಆಡ್ ಮಾಡ್ಬೇಕು ಕೂತ್ಕೊಂಡ್ರೆ ಎಕ್ಸಾಮ್ ಟೈಮೇ ಮುಗ್ದೋಗಿರುತ್ತೆ. ಸೊ ಅದಕ್ಕೆ ನಾವು ಇದನ್ನ 7 ಇಂದ ಭಾಗ ಮಾಡೋಣ. ಎಷ್ಟು? 5 ಆಡ್ ಡೇ ಬಂತು. 7 2 14, 5 ಶೇಷ ಉಳ್ಕೋತು. ಸೊ ಮಂಡೇಗೆ 5 ದಿನ ಸೇರಿಸಿ ಅಥವಾ ಮಂಡೇಗೆ 2 ದಿನ ಕಳೀರಿ. ಮಂಡೇಗೆ 2 ದಿನ ಕಳೆದ್ರೆ ಯಾವುದು? ಸ್ಯಾಟರ್ಡೆ ಅಲ್ವಾ. ಸೊ ಆನ್ಸರ್ ಯಾವುದು? ಸ್ಯಾಟರ್ಡೆ. ಈ ಟೈಪ್ ಯಾವುದೇ ಕ್ವಶನ್ ಬಂದ್ರು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ನಿಮ್ಗೆ ಈಸಿ ಆಗ್ಲಿ, ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋನ ರಿಪೀಟ್ ಮಾಡಿ ನಿಧಾನಕ್ಕೆ ನೀವೇ ಬರ್ಕೊಂಡು ಪ್ರತಿಯೊಂದು. ಈಗ ನಾನು ಯಾವ ಎಕ್ಸಾಮ್ ಅಲ್ಲಿ ಇವೆಲ್ಲ ಬರಿತಾ ಇದ್ದೀನಿ ಅಂದ್ರೆ ನೀವು ಒಂದು ಪೆನ್ನು ಪೇಪರ್ ತಗೊಂಡು ನೋಟ್ ಮಾಡ್ಕೋಬೇಕು. ಫಸ್ಟ್ ಟೈಮು ನಿಮ್ಗೆ ಅರ್ಥ ಆಗಲ್ಲ ಗೈಸ್.
ಅದಕ್ಕೋಸ್ಕರ 1 2 to 3 ಟೈಮ್ಸ್ ಕೇಳಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕೂಡ ನಾನು ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ಇಂದನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಹೊಸಬ್ರಿಗೆ ಸ್ವಲ್ಪ ಫಸ್ಟ್ ಅರ್ಥ ಆಗೋಲ್ಲ ಯಾವ ರೀತಿ ಮಾಡೋದು ಹೆಂಗೆ ಅಂತ. ಅದಕ್ಕೋಸ್ಕರ ಬೇಸಿಕ್ ಇಂದನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಕೂಡ ಬರಿತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ತರ ಪ್ರಶ್ನೆ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಮುಂದಿನ ಟೈಪ್ ಪ್ರಶ್ನೆ ಹೋಗೋಣ. ನೋಡಿ ಗೈಸ್, ಇದು ಡಿಫ್ರೆಂಟ್ ಟೈಪ್ ಕ್ವಶನ್. 9th August 1945 1945 ವೆಡ್ನೆಸ್ಡೇ ಆಯ್ತು ಅಂದ್ರೆ 9th August 1949 ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ. ಪ್ರೀವಿಯಸ್ ಕ್ವಶನ್ ಅಲ್ಲಿ ನೀವು ನೋಡಿರ್ಬೋದು, ಇಯರ್ ಸೇಮ್ ಇತ್ತು, ಡೇಟು ಮಂತ್ ಡಿಫ್ರೆಂಟ್ ಇತ್ತು. ಬಟ್ ಈ ಕ್ವಶನ್ ಅಲ್ಲಿ ಇಯರ್ ಡಿಫ್ರೆಂಟ್ ಇದೆ, ಡೇಟು ಮತ್ತೆ ಮಂತ್ ಸೇಮ್ ಇದೆ. ಸೊ ನಾವೇನ್ ಮಾಡ್ತೀವಿ, ಡೇಟು ಮತ್ತೆ ಮಂತ್ ಸೇಮ್ ಇದ್ರೆ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡೋದು ಬೇಡ. ಸರಿನಾ? ನಾವು ಈಗ ಮೇನ್ ಕನ್ಸಿಡರ್ ಮಾಡೋದು ಯಾವುದು? ಇಯರ್. ಓಕೆನಾ? ಇಯರ್ ಅಲ್ಲಿ ನಾವು ನೋಡಿ ಇವೆರಡರ ವ್ಯತ್ಯಾಸ ಎಷ್ಟಿದೆ? 95 49 ವ್ಯತ್ಯಾಸ ಎಷ್ಟಿದೆ? 4 ಇದೆ ಅಲ್ವಾ? ಸೊ ಈ ಕ್ವಶನ್ ಮಾಡಕ್ ಮುಂಚೆ ನೋಡಿ, ನಾನು ಪ್ರೀವಿಯಸ್ ಅಲ್ಲಿ ಹೇಳಿದೆ ಲೀಪ್ ಇಯರ್ ಮತ್ತೆ ನಾನ್ ಲೀಪ್ ಇಯರ್ ಅಂತ ಹೇಳಿದೆ. ಸರಿನಾ? ಲೀಪ್ ಇಯರ್ ಅಲ್ಲಿ 2 odd days ಬರುತ್ತೆ. ಸೊ ನಾನ್ ಲೀಪ್ ಇಯರ್ ಅಲ್ಲಿ 1 odd day ಬಂತು. ಸರಿನಾ? ಒಂದು ವರ್ಷಕ್ಕೆ 1 odd day, 1 ಎಕ್ಸ್ಟ್ರಾ ಡೇ ಇದೆ. ಸೊ ಲೀಪ್ ಇಯರ್ ಅಲ್ಲಿ 2 ಎಕ್ಸ್ಟ್ರಾ ಡೇಸ್ ಇದೆ. ಅರ್ಥ ಆಯ್ತಲ್ವಾ? ನಾನ್ ಲೀಪ್ ಇಯರ್ ಅಲ್ಲಿ 365 ಡೇಸ್, ಲೀಪ್ ಇಯರ್ ಅಲ್ಲಿ 366 ಡೇಸ್. ಅರ್ಥ ಆಯ್ತಲ್ವಾ? ಸೊ ನಾನ್ ಲೀಪ್ ಇಯರ್ ಅಲ್ಲಿ 1 odd day ಇದೆ, ಲೀಪ್ ಇಯರ್ ಅಲ್ಲಿ 2 odd day ಇದೆ. ಸೊ ಇಲ್ಲಿ ಪ್ರಶ್ನೆ ಕೇಳಿದರೆ ಎಷ್ಟು? 1945 1949 ತನಕ ಅಂತ ಕೇಳಿದರೆ ನಮ್ಗೆ ಅವೆರಡರ ವ್ಯತ್ಯಾಸ ಎಷ್ಟು? 4 ವರ್ಷ ಇದೆ. ಸೊ 4 ವರ್ಷಕ್ಕೆ 4 ಲೀಪ್ ಇಯರ್ ಆಯ್ತು, ಅಂದ್ರೆ 4 ಡೇಸ್ ಆಯ್ತು. ಸಾರಿ, 4 ಲೀಪ್ ಇಯರ್ ಅಲ್ಲ, 4 ಡೇಸ್, 4 odd days. ಸರಿನಾ? 4 ವರ್ಷಕ್ಕೆ 4 odd day ಅಂತ ಗೊತ್ತಾಯ್ತು. ಬಟ್ ಅವೆರಡರ ಮಧ್ಯದಲ್ಲಿ ಒಂದು ನಾನ್ ಲೀಪ್ ಇಯರ್ ಇದ್ಬಿಟ್ರೆ ಏನ್ ಮಾಡ್ತೀರಾ? ನಮಗ್ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಇಲ್ದರೂ ಇರ್ಬೋದು. ಅವಾಗ ಏನ್ ಮಾಡ್ತೀವಿ ನಾವು? ಕಂಡುಹಿಡಿಬೇಕು ಅಂದ್ರೆ ಇದರಲ್ಲಿ ಸರ್ ಈಗ ನಾನ್ ಲೀಪ್ ಇಯರ್ ಯಾವ ರೀತಿ ಕಂಡುಹಿಡಿಯೋದು ಅಂತ ಕ್ವಶನ್ ಅಲ್ವಾ? ನಾವು ಲೀಪ್ ಇಯರ್ ನ 4ರಿಂದ ಭಾಗ ಮಾಡ್ಬೇಕು. ಭಾಗ ಆದ್ರೆ ಅದ್ನೇನಂತೀವಿ ಅಂದ್ರೆ ಲೀಪ್ ಇಯರ್ ಅಂತೀವಿ. ಸೊ 1945 ಏನಿದು? ನಾನ್ ಲೀಪ್ ಇಯರ್. ಸರಿನಾ? ನೆಕ್ಸ್ಟ್ 1946 ಏನು? ಲೀಪ್ ಇಯರ್ ಅಲ್ವಾ? 4ರಿಂದ ಭಾಗ ಆಗಲ್ವಾ? ಭಾಗ ಆಗುತ್ತಾ? ಆಗಲ್ಲ. ಸೊ ಇದು ಕೂಡ ನಾನ್ ಲೀಪ್ ಇಯರ್. ನೆಕ್ಸ್ಟ್ 1947 ಭಾಗ ಆಗುತ್ತಾ 4ರಿಂದ? ಆಗಲ್ಲ. ಸೊ ಅದೇನು? ನಾನ್ ಲೀಪ್ ಇಯರ್. ನೆಕ್ಸ್ಟ್ 1948 ಇದೇನ್ ಭಾಗ ಆಗುತ್ತಾ? ಇಲ್ವಾ? 4ರಿಂದ ಆಗುತ್ತೆ ತಾನೆ? 4ರಿಂದ 48 ಭಾಗ ಆಗಲ್ವೇನ್ರಿ? ಹಾಗೆ ಆಗುತ್ತೆ ಅಲ್ವಾ? ಸೊ ಇದೇನಿದು? ಲೀಪ್ ಇಯರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 1949 ಏನಿದು? ನಾನ್ ಲೀಪ್ ಇಯರ್. ಓಕೆನಾ? ನೆಕ್ಸ್ಟ್ ಈಗ ನೋಡಿ, ನಮ್ಗೆ ಯಾವ್ದ್ರಿಂದ ಬೇಕಾಗಿದೆ? 45 46ರಿಂದ ಬೇಕು. ಸರಿನಾ? 46ರಿಂದ 1 ಲೀಪ್ ಇಯರ್, 1 odd days ಇದೆ. 47ಕ್ಕೆ 1 odd days. 48ಕ್ಕೆ ಎಷ್ಟು odd days? 2 ಅಲ್ವಾ? 2 odd days ಆಡ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ನಾನ್ ಲೀಪ್ ಇಯರ್ ಅಲ್ಲಿ 2 odd days ಅಂತ ಹೇಳಿದ್ದೆ ಲಾಸ್ಟ್ ಅಲ್ಲಿ. ಸರಿನಾ? ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಲೀಪ್ ಇಯರ್ ಅಲ್ಲಿ 2 odd day ಬರುತ್ತೆ, ನಾನ್ ಲೀಪ್ ಇಯರ್ ಅಲ್ಲಿ 1 odd day ಬರುತ್ತೆ. ಸರಿನಾ? ನೆಕ್ಸ್ಟ್ 49 ಅನ್ನೋದೇನು? ನಾನ್ ಲೀಪ್ ಇಯರ್ ಅಲ್ವಾ? ಸೊ ಅದೆಷ್ಟು? 1. ಸೊ 1 + 1 2, 2 + 2 4, 4 + 1 5. ಸೊ 1 ಎಕ್ಸ್ಟ್ರಾ ಡೇ ಬಂತಲ್ವಾ? 4 ಕಂಡಿಡ್ದಿದೆ, 1 ಲೀಪ್ ಇಯರ್ ಸಿಕ್ತು. ನೀವ್ ಹಿಂಗ್ ಕೌಂಟ್ ಮಾಡೋ ಬದಲು ಇವೆರಡರ ಮೈನಸ್ ಮಾಡೋದು 4 ವರ್ಷ, 4 ಲೀಪ್ ಇಯರ್ ಆಯ್ತು. ಅದ್ರಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ? ಈಗ ಅಕಸ್ಮಾತ್ 2 ಲೀಪ್ ಇಯರ್ಸ್ ಬಂತಾ, ಇಲ್ಲಿ +2 ಮಾಡಿ. 3 ಬಂತಾ, +3 ಮಾಡಿ. ಅರ್ಥ ಆಯ್ತಲ್ವಾ? ಸೊ ಎಷ್ಟಾಯ್ತು? 5 odd day ಸಿಕ್ತು ನಮ್ಗೆ. ಸರಿನಾ? ವೆಡ್ನೆಸ್ಡೇಗೆ 5 ಡೇಸ್ ಆದ್ರೂ ಸೇರಿಸಿ, ವೆಡ್ನೆಸ್ಡೇಗೆ 2 ಹಿಂದಿನ ದಿನವಾದ್ರೂ ಸೇರಿಸಿ ಗಾಯ್ಸ್. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಸೊ ವೆಡ್ನೆಸ್ಡೇಗೆ 2 ಹಿಂದೆ ಹೋಗಿ, ಮಂಡೇ ಅಲ್ವಾ? ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ಸೊ 2 ಹಿಂದಿನ ದಿನಕ್ಕೆ ಹೋದ್ರೆ ಮಂಡೇ ಬಂತು. ವೆಡ್ನೆಸ್ಡೇಗೆ 5 ದಿನ ಆಡ್ ಮಾಡಿ. ಬುಧವಾರಕ್ಕೆ 5 ದಿನ ಆಡ್ ಮಾಡಿದ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ. ಸೊ ಮಂಡೇನೂ ಬಂತಲ್ವಾ? ಸೇಮ್ ಅದೇ ರೀತಿ. ಅರ್ಥ ಆಯ್ತಲ್ವಾ? ಇನ್ನೊಂದು ಪ್ರಶ್ನೆ ನೋಡಿ, ಇನ್ನೊಂದು ಪ್ರಶ್ನೆ ಹೇಳ್ತೀನಿ, ಅವಾಗ ಸುಲಭವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಈ ಎಕ್ಸಾಂಪಲ್ ನೋಡಿ, ಸೇಮ್ ಪ್ರೀವಿಯಸ್ ಟೈಪ್ ಕ್ವಶನ್.
18 ಮಾರ್ಚ್ 2021 ಶನಿವಾರ ಆದ್ರೆ 18 ಮಾರ್ಚ್ 2030 ಯಾವ ದಿನ ಬಿಡುತ್ತೆ ಅಂತ. ಇಲ್ಲೇನು ನಮ್ಗೆ ಡೇಟ್ ಮತ್ತೆ ಮಂತ್ ಸೇಮ್ ಇದೆ, ನಾವು ಮೇನ್ ಕ್ಯಾಲ್ಕುಲೇಟ್ ಮಾಡಿ ಇಯರ್. ಇಲ್ಲಿ ನಮ್ಗೆ 2021 ಇವೆರಡರ ವ್ಯತ್ಯಾಸ ಎಷ್ಟಿದೆ? 9 ಇದೆ ಅಲ್ವಾ, 9 ಬರ್ಕೊಂಡ್ರಿ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಲೀಪ್ ಇಯರ್. ಎಷ್ಟು ಲೀಪ್ ಇಯರ್ ಇದೆ ಅಷ್ಟು ಲೀಪ್ ಇಯರ್ ಆಡ್ ಮಾಡೋಣ. ಒನ್ ಇಯರ್ ಲೀಪ್ ಇಯರ್ ಇತ್ತು ಅಂದ್ರೆ ಇವೆರಡರ ಮಧ್ಯೆ 1 ಆಡ್ ಮಾಡಿ. 2 ಲೀಪ್ ಇಯರ್ ಇತ್ತು ಅಂದ್ರೆ 9ಕ್ಕೆ 2 ಆಡ್ ಮಾಡಿ. 3 ಲೀಪ್ ಇಯರ್ ಇತ್ತು ಅಂದ್ರೆ 9ಕ್ಕೆ 3 ಆಡ್ ಮಾಡಿ. ಸರಿನಾ? ಅವಾಗ ಟೋಟಲ್ 6 ಡೇಸ್ ಬರುತ್ತೆ. 6 ಡೇಸ್ ನ ಸ್ಯಾಟರ್ಡೆ ಕೌಂಟ್ ಮಾಡೋದು ಅಷ್ಟೇ ಗಾಯ್ಸ್. ನೋಡಿ 2021ರಿಂದ 2030 9 ಇಯರ್ ಆಯ್ತು. ಸೊ ನಮ್ಗೆ ಲೀಪ್ ಇಯರ್ ಎಷ್ಟು ಬರುತ್ತೆ ಅಂತ 2022 4ರಿಂದ ಭಾಗ ಆಗುತ್ತಾ? ಆಗಲ್ಲ. ಇದು ನಾನ್ ಲೀಪ್ ಇಯರ್. ಸರಿನಾ? ನೆಕ್ಸ್ಟ್ 2023 ಇದು ನಿಧಾನಕ್ಕೆ ಒಂದ್ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸರಿನಾ? ಎಕ್ಸಾಮ್ ಅಲ್ಲಿ ಯಾವ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಮಾಡ್ಬೇಕು. ಸರಿನಾ? 30 ಸೆಕೆಂಡ್ ಒಳಗೆ ನೀವು ಮಾಡುವಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕು ಗೈಸ್. ಓಕೆನಾ? ನೆಕ್ಸ್ಟ್ 2023 2023 ಅದು ನಾನ್ ಲೀಪ್ ಇಯರ್. 2024 ಇದು ಲೀಪ್ ಇಯರ್. ಸರಿನಾ? 1 ಲೀಪ್ ಇಯರ್ ಸಿಕ್ತು. ನೆಕ್ಸ್ಟ್ 2025 ಇದು ನಾನ್ ಲೀಪ್ ಇಯರ್. 2026 ಇದು ಕೂಡ ನಾನ್ ಲೀಪ್ ಇಯರ್, ಯಾಕೆಂದ್ರೆ 4ರಿಂದ ಅದು ಭಾಗ ಆಗಲ್ಲ. ಸೊ 2027 ನಾನ್ ಲೀಪ್ ಇಯರ್. ನೆಕ್ಸ್ಟ್ 2028 ಇದು ಲೀಪ್ ಇಯರ್, 4ರಿಂದ ಭಾಗ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಯಾವುದು? 2029 ನಾನ್ ಲೀಪ್ ಇಯರ್. ನೆಕ್ಸ್ಟ್ 2000 ಎಲ್ಲಿ ಗಂಟ 30 ತನಕ ಅಲ್ವಾ, 2030 ಇದು ಕೂಡ ನಾನ್ ಲೀಪ್ ಇಯರ್. ನಮ್ಗೆ ಎಷ್ಟು ಲೀಪ್ ಇಯರ್ ಸಿಕ್ತು ನೋಡಿ? 1 ಲೀಪ್ ಇಯರ್, 2 ಲೀಪ್ ಇಯರ್. ಟೋಟಲ್ 2021ರಿಂದ 2030 ತನಕ 2 ಲೀಪ್ ಇಯರ್ ಸಿಕ್ಕಿದೆ. ಸೊ 9ಕ್ಕೆ ನಾವೇನ್ ಮಾಡ್ತೀವಿ? 2ನ ಆಡ್ ಮಾಡ್ತೀವಿ. ಸೊ ಎಷ್ಟಾಯ್ತು? 9 + 2 11 ಅಲ್ವಾ. 11ನ ನಾವು 7ರಿಂದ ಭಾಗ ಮಾಡಿದ್ರೆ ಎಷ್ಟು? 4 ಅಲ್ವಾ. ಈ 4 ಎಷ್ಟು ಉಳ್ಕೊತದೆ? 6 ಡೇಸು 4 ಉಳ್ಕೊಳ್ಳುತ್ತೆ. ಸೊ ಸ್ಯಾಟರ್ಡೇಗೆ 4 ದಿನನ ಆಡ್ ಮಾಡೋಣ. 4 ದಿನ ಆಡ್ ಮಾಡಿದ್ರೆ ಯಾವುದು? ವೆಡ್ನೆಸ್ಡೇ ತಾನೆ. ಶನಿವಾರಕ್ಕೆ 4 ದಿನ ಆಡ್ ಮಾಡಿ. ಶನಿವಾರ ಅಲ್ವಾ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ಸೊ ಆನ್ಸರ್ ಎಷ್ಟು? ಬುಧವಾರ. ನಾವಿಲ್ಲಿ ನೋಡಿ ಸರ್, ಇದೀಗ 9, 2, 11 ಈಗ ಡೈರೆಕ್ಟ್ ಆಗಿ ನೋಡಿ. 1 ಆಡ್ ಡೇ, 1 ಆಡ್ ಡೇ, ಇದು 1 ಆಡ್ ಡೇ, ಇದು 2 ಆಡ್ ಡೇ ಅಲ್ವಾ. ಇದು ಸೇಮ್ 1 ಆಡ್ ಡೇ, ಇಲ್ಲಿ 2 ಆಡ್ ಡೇ, 1 ಆಡ್ ಡೇ, 1 ಆಡ್ ಡೇ. ಕ್ಯಾಲ್ಕುಲೇಟ್ ಮಾಡಿ. 1, 2, 3, 5, 6, 7, 9, 10, 11. 9, 2, 11 ಆಗ್ಲಿಲ್ವಾ? ನೀವ್ ಹಿಂಗೆಲ್ಲ ಕ್ಯಾಲ್ಕುಲೇಟ್ ಮಾಡಬಹುದು. ಇವೆರಡರ ವ್ಯತ್ಯಾಸ ತಿಳ್ಕೊಂಡು ಎಷ್ಟು ಲೀಪ್ ಇಯರ್ ಇದೆ ಈ ಗ್ಯಾಪ್ ಅಲ್ಲಿ. ಸರಿನಾ? ಈ ಗ್ಯಾಪ್ ಅಲ್ಲಿ ಎಷ್ಟು ಲೀಪ್ ಇಯರ್ ಇದೆ ಅಷ್ಟನ್ನ ಆಡ್ ಮಾಡ್ಕೊಳ್ಳಿ. ಅದನ್ನ ಟೋಟಲ್ ಮಾಡ್ಕೊಂಡು ಸ್ಯಾಟರ್ಡೇಗೆ ಎಷ್ಟು ಆಡ್ ಡೇಸ್ ಬರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಬರುತ್ತೆ ಗೈಸ್. ಸರಿನಾ? 2 ಟೈಪ್ ಕ್ವಶನ್ ಈಗ ನೀವು ಕಲ್ತಿದ್ದೀರಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಾವು ಮಾಡಿರೋ ಪ್ರತಿಯೊಂದು ಲೆಕ್ಕಗಳು ಕೂಡ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಗೈಸ್. ಇದೇ ರೀತಿ ವಿಡಿಯೋಸ್ಗಳು ಬೇಕು ಅಂದ್ರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ಎನಿ ಡೌಟ್, ಯಾವುದೇ ರೀತಿಯಾದ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾವು ಎಷ್ಟಾಗುತ್ತೆ ಅಷ್ಟು ಕೂಡ ನಿಮ್ಮ ಕ್ವಶನ್ಗಳನ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ನೀವೆಷ್ಟು ವಿಡಿಯೋಸ್ನ ಶೇರ್ ಮಾಡ್ತೀರಾ ಮತ್ತು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಷ್ಟು ಕೂಡ ನಮಗೆ ಮೋಟಿವೇಶನ್ ಆಗುತ್ತೆ. ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋಣ, ಹೆಚ್ಚು ಟಾಪಿಕ್ಸ್ಗಳನ್ನ ನಿಮ್ಮ ಮುಂದೆ ಇಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಫ್ರೆಂಡ್ಸ್.